ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಒಂದು ಬರ್ಡ್ ಫೀಡರ್ ಮೀಶೋಯಿಂದ ತರಿಸಿದ್ದೆ, ಅದರದ್ದು ಅನ್ಬಾಕ್ಸಿಂಗ್ ಸಹ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟೇ ಹೇಳ್ದಿರ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು ಮಗ ಸ್ಕೂಲಲ್ಲಿ. ಸೊ ಇಷ್ಟು ಈ ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ಮಕ್ಕಳೆಲ್ಲ ಒಂದು ಆಟ ಆಡೋದಕ್ಕೆ ಅಂತ ಕಲರ್ಫುಲ್ ಚಾಕ್ ಪೀಸಸ್ ಎಲ್ಲ ತಂದಿದ್ದರು. ಸೊ ಅದನ್ನು ನನಗೆ ತುಂಬ ದಿನ ಆಗಿತ್ತು ಕಲರ್ಫುಲ್ ಚಾಕ್ ಪೀಸಸ್ ಎಲ್ಲ ಬರೆದು. ಸೊ ಹೊಸ್ಲ ಮೇಲೆ ಹೆಂಗೂ ರಂಗೋಲಿ ಹಾಕಬೇಕಲ್ವ, ಅದಕ್ಕೆ ಇವತ್ತು ಚಾಕ್ ಪೀಸ್ ಯೂಸ್ ಮಾಡಿಕೊಂಡೆ ಇಲ್ಲಿ ರಂಗೋಲಿ ಬಿಡಿಸಿದ್ದೀನಿ. ಬಟ್ ತುಂಬ ಜನ ಹೇಳ್ತಾರೆ ಚಾಕ್ ಪೀಸಸ್ ಯೂಸ್ ಮಾಡಬಾರ್ದು ರಂಗೋಲಿ ಬಿಡ್ಸೋಕ್ಕೆ ಅಂತ. ಬಟ್ ಇಲ್ಲಿ ತನಕ ನನಗೆ ರೀಸನ್ ಏನು ಅಂತ ಗೊತ್ತಿಲ್ಲ, ಯಾಕೆ ಚಾಕ್ ಪೀಸ್ ಯೂಸ್ ಮಾಡಿಕೊಂಡು ಬಿಡಿಸ್ಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಅದರದ್ದು ರೀಸನ್ ಗೊತ್ತಿದ್ದರೆ ನಂಗೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದರೆ ಬ್ಲೈಂಡಾಗಿ ಫಾಲೋ ಮಾಡೋಕ್ಕೂ ಆಗಲ್ವಲ್ಲ, ಯಾಕೆ ಬಿಡಿಸ್ಬಾರ್ದು ಅಂತ. ಬಟ್ ಸಮ್ಹೌ ತುಂಬ ಜನ ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ, ಯಾರನ್ನ ವ್ಯೂವರ್ಸಿಗೆ ಗೊತ್ತಿದ್ದರೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡ್ಕೊಳ್ಳೋಣ ಅಂತ ಶಾಪಿಂದ ನೆನ್ನೆ ತಂದಿರೋದು ಇದು ವೆಜಿಟೇಬಲ್ಸು. ಸಮ್ಹೌ ನನಗೆ ನೆನ್ನೆ ತುಂಬ ಆಫೀಸ್ ಕೆಲಸ ಇತ್ತು, ಇದನ್ನೆಲ್ಲ ನೀಟಾಗಿ ಎತ್ತಿಡೋಕ್ಕೂ ಟೈಮ್ ಆಗಿರಲಿಲ್ಲ. ಕೆಲವೊಂದು ದಿನ ಏನಾಗುತ್ತೆ ಅಂದರೆ ಲೈಕ್ ಸ್ಪ್ರಿಂಟ್ ಕಾಲ್ಸ್ ಈ ಥರ ತುಂಬ ಕಾಲ್ಸ್ ಎಲ್ಲ ಇರುತ್ತೆ. ಅದು ಮುಗಿಯೋ ರಾತ್ರಿ 10 ಗಂಟೆ ಆಗುತ್ತೆ. ಮತ್ತು ನಾನು ತಿಂದು ಮತ್ತೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಮಲಗೋ ಅಷ್ಟರಲ್ಲಿ 11:30 ಅಷ್ಟಾಗುತ್ತೆ. ಸೊ ನೆನ್ನೆ ಅಂತೂ ಇನ್ನೂ ಜಾಸ್ತಿ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ನಾನು ಮಲಗೋ ಅಷ್ಟರಲ್ಲಿ 12:30. ಸೊ ಇವತ್ತು ಎಷ್ಟು ಬೇಗ ಎದ್ದೊಳ್ಬೇಕು ಅಂತ ಅಂದ್ಕೊಂಡ್ರೂ ನನಗೆ ಎದ್ದೊಳಕ್ಕಾಗಲಿಲ್ಲ. ಸೊ ಲೇಟಾಗೇ ಎದ್ದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕ್ವಿಕ್ಕಾಗಿ ಆಗುವಂಥ ಬಿಸಿಬೇಳೆಭಾತ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮತ್ತು ಎಲ್ಲ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸು ತುಂಬಾ ಇರುತ್ತೆ, ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಸೊ ವಾರದಲ್ಲಿ ಒಂದಿನ ಅಟ್ಲೀಸ್ಟ್ ನಾನು ಬಿಸಿಬೇಳೆಭಾತ್ ಮಾಡ್ತೀನಿ. ಸೊ ಇವತ್ತು ಬೀನ್ಸು, ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಬಟಾಣಿ ಮತ್ತು ಆಲೂಗಡ್ಡೆ ಇಷ್ಟು ಹಾಕಿ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಸೊ ನಾವೇನಾದರೂ ಮಕ್ಕಳನ್ನ ಎಲ್ಲಾದರೂ ಶಾಪಿಂಗ್ ಕರ್ಕೊಂಡೋದ್ರೆ, ಅಂದರೆ ವೆಜಿಟೇಬಲ್ಸ್ ಆಗಲಿ ಇಲ್ಲಾಂದರೆ ಫ್ರೂಟ್ಸ್ ಆಗಲಿ ಈ ಥರದ್ದೆಲ್ಲ ಪರ್ಚೇಸ್ ಮಾಡೋಕ್ಕೆ ಕರ್ಕೊಂಡೋದಾಗ ಒಂದು ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ರೆಗ್ಯುಲರಾಗಿ ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವಲ್ಲ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್, ಅದು ಬಿಟ್ಟು ಬೇರೆದನ್ನೇ ಅವರು ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಆಯಿತು ನೆನ್ನೆನೂ ಅಂತಲೇ ಹೇಳ್ಬೋದು. ಅವ್ರಿಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ತೊಗೊಂಬರೋಣ ಅಂತ ಹೋದಾಗ ಕರ್ಕೊಂಡೋಗಿದ್ದೆ ಮಕ್ಕಳನ್ನು. ಸೊ ಅವರು ಅಲ್ಲಿ ಏನು ಅವ್ರು ತಿಂದಿರಲ್ವಲ್ಲ, ಲೈಕ್ ಬ್ಲೂಬೆರೀಸ್ ಇದೆಲ್ಲ ರೆಗ್ಯುಲರಾಗಿ ನಾವು ತಿನ್ನುವಂಥ ಫ್ರೂಟ್ಸ್ ಅಲ್ಲ. ಪೀಚಸ್ ಆಗಲಿ, ಬ್ಲೂಬೆರೀಸ್ ಆಗಲಿ ಮತ್ತು ಪ್ಲಮ್ಸ್ ಆಗಲಿ ಇದೆಲ್ಲ ಫಾರಿನ್ ಫ್ರೂಟ್ಸ್ ಆಗಿರೋದ್ರಿಂದ ಸೊ ನಾವು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಬಟ್ ನನ್ನ ಮಗ ನೋಡಿ ಅದನ್ನೇ ಎಲ್ಲ ತೊಗೊಂಡಿದ್ದ. ಸೊ ಅದು ನೆನ್ನೆ ಎಲ್ಲ ಸ್ವಲ್ಪ ತಿಂದ, ಇವತ್ತು ತಂದು ಕೊಡ್ತಾ ಇದ್ದಾನೆ, ಸ್ನ್ಯಾಕ್ಸಿಗೆ ನನಗೆ ಇದೇ ಹಾಕ್ಬೇಕಮ್ಮ ಅಂತ. ನನಗೆ ರೆಗ್ಯುಲರಾಗಿ ಕೇಳೋವಂಥ ಒಂದು ಕ್ವೇರಿ ಅಂದರೆ, ಡೈಲಿ ರೋಟೀನ್ ವ್ಲಾಗ್ಸ್ ಮಾಡ್ತೀರಲ್ವ, ಅದೇ ಥರ ಇರುತ್ತೆ ಡೈಲಿ, ನಿಮ್ಗೆ ಬೇಜಾರಾಗಲ್ವಾ ಒಂದೇ ಥರ ಇರೋದ್ರಿಂದ ಅಂತ. ಸೊ ಆ್ಯಕ್ಚುಲಿ ನನ್ನ ಪ್ರಕಾರ ಅದು ನೋಡೋದಕ್ಕೆ ಒಂದೇ ಥರ ಕಾಣ್ಬೋದು, ಅಂದರೆ ಆ ಒಂದು ರೋಟೀನ್ ಸೇಮ್ ಇರ್ಬೋದು. ಬಟ್ ಅದರಲ್ಲಿ ಎಷ್ಟೊಂದು ನೆನಪಿರುತ್ತೆ ಮತ್ತು ಎಷ್ಟೊಂದು ಚೇಂಜಸ್ ಸಹ ಇರುತ್ತೆ. ಅಂದರೆ ಒಂದು ಮಕ್ಕಳ ಜೊತೆ ಒಂದು ಔಟಿಂಗ್ ಹೋಗ್ತೀವಿ, ಇಲ್ಲಾಂದರೆ ಲೈಕ್ ರೆಗ್ಯುಲರಾಗಿ ನಾರ್ಮಲ್ ಡೈಲಿ ರೋಟೀನ್ ವ್ಲಾಗ್ಸಲ್ಲಿ ಸಹ ತುಂಬಾ ಚೇಂಜಸ್ ಇರುತ್ತೆ, ಹೊಸ ರೆಸಿಪೀಸ್ ಇರುತ್ತೆ ಮತ್ತು ಹೊಸದಾಗಿ ವಿಷಯಗಳು ಕಲಿತೀವಿ. ಸೊ ಇದರಿಂದ ನನಗೊಂಥರ ರೋಟೀನ್ ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ ಮಾಡೋಕ್ಕೆ. ಮತ್ತು ಇನ್ನೊಂದು ರೀಸನ್ ಏನಂದರೆ, ಯೂಶ್ವಲಿ ಈ ಥರ ವಿಡಿಯೋಸ್ ಎಲ್ಲ ಹಾಕೋದು ಒಂದು ಫ್ಯಾಮ್ಲಿ ಮೆಮೊರೀಸ್ ಆಗಿರುತ್ತೆ ಇದೆಲ್ಲ. ಸೊ ಇನ್ನು ಕೆಲವೊಂದು ವರ್ಷಗಳಾದಮೇಲೆ ನೋಡಿದಾಗ ಸೇಮ್ ವಿಡಿಯೋಸ್ನ, ಅಯ್ಯೋ ಈ ಥರ ಇತ್ತಲ್ವ ಆ ದಿನ ಅಂತ ನಮಗೆ ಒಂಥರ ಖುಷಿ ಅನಿಸುತ್ತೆ ಅಂಥದ್ದನ್ನೆಲ್ಲ ನೋಡಿದಾಗ. ಆ ಥರ ತುಂಬ ಹಳೆಯ ವಿಡಿಯೋಸು ನಾನು ಸಹ ನೋಡಿ ಇವತ್ತಿಗೂ ಖುಷಿ ಪಡ್ತೀನಿ. ಅವತ್ತು ಆ ರೀತಿ ಇತ್ತಾ, ಎಷ್ಟು ಎಂಜಾಯ್ ಮಾಡಿದ್ವಲ್ಲ, ಎಷ್ಟು ಚೆನ್ನಾಗಿತ್ತಲ್ವ ಆ ದಿನ ಅಂತ. ಒಂಥರ ನಾವೇ ಅಲ್ಲ, ಮೇ ಬಿ ಇನ್ ಫ್ಯೂಚರ್ ನನ್ನ ಮಕ್ಕಳು ದೊಡ್ಡವರಾಗಿ ಅವರ ಒಂದು ಬಾಲ್ಯದ ಇದೆಲ್ಲ ನೆನಪುಗಳು ಎಲ್ಲೋ ಒಂದು ಕಡೆ ಲಾಗ್ ಮಾಡಿ ಇಟ್ಟಿದಂಗೆ ಆಗುತ್ತೆ.
ಸೊ ಅದಕ್ಕೆ ನನಗೆ ಈ ರೂಟೀನ್ ವ್ಲಾಗ್ಸು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತೀನಿ ರೆಗ್ಯುಲರ್ ಆಗಿ. ಸೊ ಅದು ಎಷ್ಟು ಜನ ಇಷ್ಟಪಡ್ತಾ ಇದ್ದೀರೋ ಇಲ್ಲಾಂದರೆ ಬೋರಿಂಗ್ ಅನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಯೂಶ್ವಲಿ ನನಗೆ ತುಂಬ ಕ್ಲೋಸ್ ಇರೋರು ಇಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ನ ಕೇಳಿದಾಗ ಕಂಪ್ಯಾರಿಟಿವ್ಲಿ ನಿಮ್ಮದು ರೆಗ್ಯುಲರ್ ಆಗಿ ಮಾಡೋವಂಥ ಈ ರೂಟೀನ್ ವ್ಲಾಗ್ಸೇ ನಮ್ಗೆ ಇಷ್ಟ ಅಂತ ಹೇಳ್ತಾರೆ. ಸೊ ಆ ಒಂದು ಇನ್ಪುಟ್ನ ತಗೊಂಡು ಸಹ ಈ ಒಂದು ರೆಗ್ಯುಲರ್ ರೂಟೀನ್ ವ್ಲಾಗ್ಸ್ನ ಜಾಸ್ತಿ ಮಾಡ್ತೀನಿ ನಾನು. ಈ ಒಂದು ರೂಟೀನ್ ವ್ಲಾಗ್ಸ್ನ ನಾನು ಶೇರ್ ಮಾಡೋದ್ರಿಂದ ಇನ್ನೊಂದೇನೆಂದರೆ ತುಂಬ ಜನಕ್ಕೆ ನನಗೆ ಪರಿಚಯ ಆಗಿದ್ದಾರೆ. ಸೊ ಅವ್ರನ್ನ ನಾನು ನೋಡಿರಲ್ಲ, ಬಟ್ ತುಂಬಾ ನನಗೆ ಮನಸ್ಸಿಗೆ ಹತ್ತಿರವಾಗಿರ್ತಾರೆ. ಪ್ರತಿಯೊಂದು ವ್ಲಾಗ್ಸಲ್ಲೂ ಏನೋ ಒಂದು ನನಗೆ ಒಂದು ಸಜೆಷನ್ ಕೊಡ್ತಾರೆ, ಶೇರ್ ಮಾಡ್ತಾರೆ. ಅವರು ನಮ್ಮ ಮನೆಯವರೇನೋ ಅನ್ನೋ ಒಂದು ಹಂತಕ್ಕೆ ಹೊರ್ಟೋಗಿದೆ. ಸೊ ಆ ಥರದ್ದು ತುಂಬ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ನನಗೆ ಈ ವ್ಲಾಗ್ಸ್ ಮುಖಾಂತರ. ಸೊ ಅದೊಂದು ರೀಸನ್ ರೆಗ್ಯುಲರ್ ರೂಟೀನ್ ವ್ಲಾಗ್ಸ್ ಹಾಕೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲರೂ ಅವ್ರು ರಿಲೇಟ್ ಮಾಡಿಕೊಂಡು ಸಹ ನನಗೆ ತುಂಬ ಕನೆಕ್ಟ್ ಆಗಿದ್ದಾರೆ. ಸೊ ಈ ಎಲ್ಲ ರೀಸನ್ಸಿಂದ ಆದಷ್ಟು ನಾನು ರೂಟೀನ್ ವ್ಲಾಗ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗಂತ ಬೇರೆ ವ್ಲಾಗ್ಸ್ ಮಾಡಲ್ಲ ಅಂತ ಏನಿಲ್ಲ. ಲೈಕ್ ಎಲ್ಲೆಲ್ಲಿ ಅದರದ್ದೊಂದು ಚಾನ್ಸ್ ಸಿಗುತ್ತೆ, ಇವಾಗ ಟ್ರಾವೆಲ್ ಮಾಡಿದಾಗ ಅದ್ರ ರಿಲೇಟೆಡು ಕೆಲವೊಂದು ಟ್ರಾವೆಲ್ ವ್ಲಾಗ್ ಸಹ ಹಾಕಿರ್ತೀನಿ. ಸೊ ನನ್ನ ಪ್ರಕಾರ ಏನಂದರೆ ಒಂದು ವ್ಲಾಗ್ ಅಂದರೆ ದೊಡ್ಡ ದೊಡ್ಡ ಕ್ಷಣಗಳೇ ಆಗಬೇಕಾಗಿಲ್ಲ. ಅಂದರೆ ಮನೆ ಕೆಲಸ ದಿನನಿತ್ಯ ಚಿಕ್ಕ ಚಿಕ್ಕದು ಅದೇನಿರುತ್ತಲ್ವ, ಸಣ್ಣ ಸಣ್ಣದೊಂದು ಕ್ಷಣಗಳು, ಅದು ಸಹ ಲೈಕ್ ತುಂಬ ಸಂತೋಷ ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಆದಷ್ಟು ಅಂಥ ಒಂದು ಕ್ಷಣಗಳನ್ನೇ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟು ದಿನ ಪ್ರಯತ್ನ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಮ ಒಂದು ಕ್ವೇರಿಗೆ ನಾನು ಇಲ್ಲೇ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಹೀಗೆ ನಿಮಗೇನಾದರೂ ರೋಟೀನ್ ವ್ಲಾಗ್ಸ್ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಅದೆಲ್ಲೋ ಒಂದು ಕಡೆ ನನಗೂ ಮೋಟಿವೇಟ್ ಆಗುತ್ತೆ ಇನ್ನೂ ಇದೇ ಥರ ರೋಟೀನ್ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಇವಾಗ ಮಗಂದು ಓರಿಯೆಂಟೇಷನ್ದು ಪ್ರೋಗ್ರಾಮ್ ಇದೆಯಲ್ವ ಸ್ಕೂಲಲ್ಲಿ, ಅದಕ್ಕೆ ರೆಡಿಯಾಗಿ ಹೊರಟಿದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರೋದ್ರಿಂದ ಇವತ್ತು ರೋಬೋ ಕ್ಲೀನರ್ಗೆ ನಾನು ಸ್ನಾನಕ್ಕೆ ಹೋದಾಗ ಅದು ಕ್ಲೀನ್ ಮಾಡಲಿ ಅಂತ ಹಾಕಿ ಹೋಗಿದ್ದೆ. ಅದೊಂದು ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ತುಂಬ ನಂಗೆ ಬೇರೆ ಎಲ್ಲಾದರೂ ಹೋಗಬೇಕು ಅಂದಾಗ, ಮನೆಗೂ ನೀಟಾಗಿರಬೇಕು ಅಂದಾಗ ರೋಬೋ ಕ್ಲೀನರ್ನ ಆನ್ ಮಾಡಿಬಿಟ್ರೆ ನಾವು ಮ್ಯಾನ್ಯುವಲಿ ಕ್ಲೀನ್ ಮಾಡಿದಷ್ಟು ಮಾಡಲಿಲ್ಲ ಅಂದ್ರೂ ಬೇಸಿಕ್ ಕ್ಲೀನಿಂಗ್ ಅಂತೂ ಮಾಡಿರುತ್ತೆ. ಸೊ ಇಂಥ ಟೈಮಲ್ಲಂತೂ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಾದರೂ ಹೊರಡ್ಬೇಕಾದ್ರೆ ಎಲ್ಲ ಮನೆ ಕ್ಲೀನ್ ಇರಲ್ವಲ್ಲ ಅನ್ನೋ ಒಂದು ಟೆನ್ಷನ್ ಇರಲ್ಲ. ಸೊ ನಮ್ಮ ಮನೆಯಿಂದ ಜಸ್ಟ್ 10 ಮಿನಿಟ್ಸ್ ಆಗುತ್ತಷ್ಟೇ ವೆಹಿಕಲಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ. ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋವಂಥ ರೀಸನ್ ಏನಂದರೆ, ಯೂಶ್ವಲಿ ಕಿಂಡರ್ ಗಾರ್ಡನ್ಸಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವಂಥ ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅವರ ಒಂದು ರೂಟೀನಲ್ಲಿ. ಅಂದರೆ ಇಷ್ಟು ದಿನ ಅವರು ಕಿಂಡರ್ ಗಾರ್ಡನಲ್ಲಿ ಇರಬೇಕಾದ್ರೆ ಒನ್ ಟೀಚರ್ ಇಲ್ಲ ಮ್ಯಾಕ್ಸ್ ಕನ್ನಡನೂ ಸೇರಿದ್ರೆ 1-2 ಟೀಚರ್ಸ್ ಜೊತೆ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಡೇನ. ಬಟ್ ಇವಾಗ ಆ ಥರ ಅಲ್ಲ, ಆಲ್ಮೋಸ್ಟ್ 8 to 9 ಸಬ್ಜೆಕ್ಟ್ಸ್ ಇರುತ್ತೆ. ಅಂದರೆ ಅಷ್ಟು ಸಬ್ಜೆಕ್ಟ್ಸ್ಗೂ ಅಷ್ಟು ಟೀಚರ್ಸ್ ಬೇರೆ ಬೇರೆಯವರು ಇರ್ತಾರೆ. ಸೊ ಇದೆಲ್ಲದಕ್ಕೂ ಅವರು ಅಡ್ಜಸ್ಟ್ ಆಗೋದಕ್ಕೆ ಇಲ್ಲ ಚೇಂಜಸ್ಗೆ ಅಡ್ಜಸ್ಟ್ ಆಗೋದಕ್ಕೆ ಪೇರೆಂಟ್ಸು ಮತ್ತು ಟೀಚರ್ಸು ಯಾವ ರೀತಿ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದರು. ತುಂಬಾ ಹೆಲ್ಪ್ಫುಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಈ ಥರ ಪ್ರೋಗ್ರಾಮ್ ಸ್ಕೂಲ್ಸಲ್ಲಿ ಅಟೆಂಡ್ ಮಾಡೋಕ್ಕೆ ಹೋದಾಗ ಇನ್ನೊಂದು ಗುಡ್ ಥಿಂಗ್ ಏನಂದರೆ, ಅಲ್ಲಿ ಫ್ರೆಂಡ್ಸ್ ಕೆಲವೊಬ್ರು ಆಗಿರ್ತಾರೆ. ಅಂದರೆ ನಮ್ಮ ಮಕ್ಕಳ ಫ್ರೆಂಡ್ಸ್ ಅವ್ರ ಪೇರೆಂಟ್ಸು ಸಹ ನಮಗೆ ಫ್ರೆಂಡ್ಸ್ ಆಗ್ತಾರೆ ಅವಾಗವಾಗ ಮೀಟಾಗಿ. ಸೊ ಆ ಥರ ಕೆಲವೊಬ್ಬರು ಫ್ರೆಂಡ್ಸ್ ಜೊತೆ ಅವರ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡಿಕೊಂಡು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ಇದು ಒಂದು ಗುಡ್ ಥಿಂಗ್ ಅಂತಲೇ ನನಗೆ ಅನಿಸುತ್ತೆ ಪ್ರತಿ ಸಲ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಪೇರೆಂಟ್ಸಿಗೆ ಬಂದವ್ರಿಗೆಲ್ಲ ಈ ಥರ ಕಾಫಿ ಸರ್ವ್ ಮಾಡ್ತಾಯಿದ್ರು. ನಾವು ಕಾಫಿ ಎಲ್ಲ ಕುಡಿದು ವಾಪಸ್ ಮನೆಗೆ ರಿಟರ್ನ್ ಆದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಮಾಡ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಬಂದು ಫಸ್ಟು ಹೊಟ್ಟೆ ಹಸಿತಾಯಿತು, ಬಿಸಿ ಮಾಡಿಕೊಂಡು ಬಿಸಿಬೇಳೆಭಾತನ್ನ ಇವಾಗ ಎಲ್ಲ ತಿಂದು ನೆಕ್ಸ್ಟು ಒಂದು ಪಾರ್ಸೆಲ್ ಬಂದಿತ್ತು ಮೀಶೋಯಿಂದ. ಸೊ ನೀವೇನಾದರೂ ನನ್ನ ವ್ಲಾಗ್ಸಲ್ಲಿ ಮನೆಯದು ಎಂಟ್ರೆನ್ಸ್ನ ಅಬ್ಸರ್ವ್ ಮಾಡಿದರೆ ಭತ್ತದ ತೋರಣ ಹಾಕಿದ್ದೀನಿ ಎಂಟ್ರೆನ್ಸಲ್ಲಿ. ಸೊ ಮೊದಲೆಲ್ಲ ಅದನ್ನು ಡೆಕೋರೇಷನ್ ಪರ್ಪಸ್ ಅಷ್ಟೇ ಅಲ್ಲ, ಬಟ್ ಇನ್ನೊಂದು ಥಾಟಲ್ಲಿ ಅದನ್ನು ಹಾಕ್ತಿದ್ರು. ಅಂದರೆ ಒಂದು ಪಕ್ಷಿಗೆ ಒಂದು ಆಹಾರ ಆಗಲಿ ಅಂತ. ಸೊ ಅದು ಒಂದು ಒಳ್ಳೆ ಥಾಟ್ ಅಲ್ವಾ. ಆವಾಗಲೇ ನಮ್ಮ ಹಿರಿಯರು ಎಷ್ಟು ಒಳ್ಳೆ ಥರ ಥಿಂಕ್ ಮಾಡಿ ಡೆಕೋರೇಟಿವ್ ಆಗೂ ಇರಬೇಕು, ಪ್ಲಸ್ ಒಂದು ಪಕ್ಷಿಗೆ ಒಂದು ಆಹಾರ ಥರನೂ ಇರಬೇಕು ಅಂತ ಭತ್ತದಲ್ಲೇ ಒಂದು ತೋರಣ ಥರ ಮಾಡಿ ಮನೇನ ಡೆಕೋರೇಟ್ ಮಾಡ್ತಾಯಿದ್ರು. ಸೊ ಅದು ಇವಾಗ ಅದೇ ಥರ ಒಂದು ಟ್ರೆಂಡ್ ಸಹ ಆಗಿದೆ, ಭತ್ತದ ತೋರಣಗಳು ಡೆಕೋರೇಷನ್ ಪರ್ಪಸ್ಸು. ಸೊ ಇವಾಗ ನಾನು ಹಾಕಿರೋದ್ರಿಂದ ಏನಾಗ್ತಿದೆ ಅಂದರೆ, ಕೆಲವೊಂದು ಪಕ್ಷಿಗಳು ರೆಗ್ಯುಲರಾಗಿ ಬಂದು ಅದನ್ನೆಲ್ಲ ತಿನ್ನುತ್ತೆ. ಸೊ ಅದು ಪಾಪ ಆಲ್ಮೋಸ್ಟ್ ಒಂದು 80% ಇವಾಗ ಖಾಲಿ ಆಗಿಬಿಟ್ಟಿದೆ. ಅದು ಫುಲ್ಲು ಭತ್ತ ಇತ್ತು, ಇವಾಗೆಲ್ಲ ತಿಂದು ಖಾಲಿ ಮಾಡಿದೆ. ಅದಕ್ಕೆ ಈ ಒಂದು ಬರ್ಡ್ ಫೀಡರ್ನ ತರಿಸಿದ್ದೀನಿ.
ಒಂದು ವೇಳೆ ಅದು ಖಾಲಿ ಆಗಿದ್ರೂ ಅಟ್ಲೀಸ್ಟ್ ಇದರಲ್ಲಿ ಹಾಕಿಟ್ರೆ ಅದು ಬರ್ತಾ ಇದ್ದಿದ್ದು ರೆಗ್ಯುಲರ್ ಆಗಿ ಹಂಗೆ ಬರಲಿ ಅಂತ ಒಂದು ಉದ್ದೇಶಕ್ಕೆ ಈ ಒಂದು ಫೀಡರ್ ತರಿಸಿದ್ದೀನಿ. ಇದು ಸೆಟ್ ಆಫ್ 2 ಸಿಗುತ್ತೆ ನಿಮಗೆ. ಒಂದರಲ್ಲಿ ಕಾಳು ಹಾಕೋಕ್ಕೆ, ಇನ್ನೊಂದರಲ್ಲಿ ನೀರು. ಸೊ ಇದು ಅಟ್ಯಾಚು ಸಿಗುತ್ತೆ, ಸಪ್ರೇಟು ಸಿಗುತ್ತೆ. ನಾನು ಅದು ಅಟ್ಯಾಚ್ ಮಾಡೋದಕ್ಕೆ ಅದು ಗ್ರಿಲ್ಸ್ದು ಮೆಜರ್ಮೆಂಟ್ಸ್ ಎಲ್ಲ ಅದು ಫಿಟ್ ಆಗುತ್ತೋ ಇಲ್ಲೋ ಅಂತ ನಾನು ಸಪ್ರೇಟ್ ಇರೋದೇ ತರಿಸಿದ್ದೀನಿ. ಸೊ ಒಂದೊಂದು ಗ್ರಿಲ್ಗೆ ಒಂದೊಂದು ಹಾಕೋಣ ಅಂತ. ಸೊ ಇದ್ರದ್ದು ಕ್ವಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಇದು ಮೆಟಲಿಂದ ಮಾಡಿರ್ತಾರೆ. ಕೆಳಗಡೆ ಇರೋ ಸ್ಟ್ಯಾಂಡು, ಮೇಲೆ ಇರೋದು ಪ್ಲಾಸ್ಟಿಕ್ಕು. ತುಂಬ ಸ್ಟಡಿಯಾಗಿದೆ. ಸೊ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಿಮ್ಗೆ ತೋರ್ಸೋಕ್ಕೆ ಇದು ಕೆಳಗೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಮೇಲೆ ಹಾಕಿದ್ರೆ ಪಕ್ಷಿಗಳಿಗೆ ಬೇಗ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಅದು ಪೊಸಿಷನ್ ಚೇಂಜ್ ಮಾಡಿದೆ. ಸೊ ನಾನು ಹೇಳಿದ ತೋರಣ ಭತ್ತದಿದೆ ನೋಡಿ. ಸೊ ಆಲ್ಮೋಸ್ಟ್ ಕೆಳಗಡೆ ಇರೋ ಪಾರ್ಟ್ಸ್ ಎಲ್ಲ ತಿಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿನಕ್ಕೆ ಇದು ಖಾಲಿ ಆಗುತ್ತೆ. ಅದಕ್ಕೆ ಅದು ಪಾಪ ಮತ್ತೆ ಫುಲ್ಲು ಖಾಲಿ ಆದಮೇಲೆನೂ ಬರಬೇಕು ಅಂತ ಇವಾಗ ಫೀಡರು ಜೊತೆಗೆ ತರಿಸಿದ್ದೀನಿ. ಸೊ ದಟ್ ಅದು ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ಹೋಗುತ್ತೆ. ಸೊ ನನಗೆ ಕಾಲ್ಗೆ ಎಲ್ಲ ಟೈಮ್ ಆಯಿತು. ಸೊ ನಾನು ಆಲ್ಮೋಸ್ಟ್ ನಂದು ದಿನವೇ ಅರ್ಧ ಆಗೋಗಿದೆ. ಇವಾಗ ಲಂಚ್ ಮಾಡಬೇಕು ಅಂತ ಈ ಕಡೆ ಸ್ಟ್ಯಾಂಡಪ್ ಅಟೆಂಡ್ ಮಾಡಿಕೊಂಡೆ. ಮಧ್ಯಾಹ್ನದ ಲಂಚಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಏನಾದರೂ ಇನ್ ಬಿಟ್ವೀನ್ ಈ ಥರ ಅಟೆಂಡ್ ಮಾಡೋದು ಹಿಂಗಿದ್ರೆ ರೋಟೀನೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಆ ಮಾರ್ನಿಂಗ್ ಆ ಟೈಮು ಬೇರೆ ಕಡೆ ಸ್ಪೆಂಡ್ ಮಾಡಿ ಬಂದುಬಿಡ್ತೀವ. ಮತ್ತೆ ಒಂದು ಅಡುಗೆ ಎಲ್ಲ ಕ್ವಿಕ್ಕಾಗಿ ಮಾಡ್ಕೋಬೇಕು ಲಂಚ್ ಟೈಮ್ ಒಳಗೆ. ಇವತ್ತು ಚಿಕ್ಕಡೆಕಾಯಿ ಸ್ವಲ್ಪ ಇತ್ತು, ಅದೆಲ್ಲ ಬಿಡಿಸ್ಕೊಂಡು ಕಾಲ್ ಮುಗಿಯೋಷ್ಟರಲ್ಲಿ ಚಿಕ್ಕಡೆಕಾಯಿ ಬಿಡಿಸೋದು ಮುಗೀತು. ಸೊ ಬಸ್ಸಾರು ಮಾಡ್ಕೊಂಬಿಡೋಣ ಕ್ವಿಕ್ಕಾಗಿ ಅಂತ ಇಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದರೂ ಸಹ ಕೆಲವೊಂದು ದಿನ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಸೊ ವರ್ಕ್ ಫ್ರಮ್ ಹೋಮ್ ಆದ್ರೂ ವರ್ಕ್ದು ಎಲ್ಲನೂ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಅಂದರೆ ಈ ಕಡೆ ಮನೆ ಕೆಲಸ ಮಾಡ್ತಿದ್ದೀವಿ ಅಂತ ಆ ಕಡೆ ನಾವು ನೆಗ್ಲೆಕ್ಟ್ ಮಾಡೋದಕ್ಕೂ ಆಗೋಲ್ಲ, ಅಲ್ಲಿಯೂ ನಾವು ಆನ್ಸರಬಲ್ ಇರ್ತೀವಿ. ಸೊ ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಕೆಲವೊಂದು ದಿನಗಳು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇದೆಲ್ಲ ಒಂಥರ ಪಾರ್ಟ್ ಆಫ್ ದ ಲೈಫ್ ಅನ್ನೋ ಥರ ಹೋಗಿದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೆಲ್ಲ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.